ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನ್ಯೂ ಇಯರ್, ಹೊಸ ವರ್ಷ. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಕಳೆದ ವರ್ಷ ಆಗಿರೋ ನೋವುಗಳು, ಕಹಿ ನೆನಪುಗಳನ್ನ ಮರೆತು ಈ ವರ್ಷ ಎಲ್ಲರೂ ಸಂತೋಷದಿಂದ ಕಳೆಯೋಣ. ನಮಗೆಲ್ಲ ಯುಗಾದಿನೇ ಹೊಸ ವರ್ಷ. ನ್ಯೂ ಇಯರ್ ಅಂದರೆ ಜಸ್ಟ್ ಕ್ಯಾಲೆಂಡರ್ ಚೇಂಜ್ ಅಷ್ಟೇ. ನೀವು ಅಂದ್ಕೊಂಡಿರೋದೆಲ್ಲ ಈ ವರ್ಷ ನೆರವೇರಲಿ ಅಂತ ಕೇಳ್ಕೊತೀನಿ. ಇವತ್ತು ಹೊಸ ವರ್ಷದ ಜೊತೆ ಇನ್ನೊಂದು ಸ್ಪೆಷಲ್ ಏನು ಅಂದರೆ ನನ್ನ ಮಗಳ ಹುಟ್ಟು ಹಬ್ಬ. ನನ್ನ ಮಗಳು ಹೊಸ ವರ್ಷದ ದಿನವೇ ಹುಟ್ಟಿದ್ದು. ಸೊ ನೈಟು ಸಿಂಪಲಾಗಿ ಕೇಕ್ ಕಟ್ ಮಾಡಿಸಿದ್ವಿ. ಹಾಗೆ ಮನೆ ದೇವರಿಗೆ ಹೋಗಿ ಪಾಪು ಹೆಸರಲ್ಲಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಬೆಳಗ್ಗೆ ಎದ್ದು ಬಾಗಿಲಿಗೆ ನೀರು ಹಾಕಿ, ರಂಗೋಲಿ ಹಾಕಿ, ತಿಂಡಿ ರೆಡಿ ಮಾಡಿ, ಮನೆ ಕ್ಲೀನ್ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ. ತಿಂಡಿಗೆ ಅವಲಕ್ಕಿ ಮಾಡಿದ್ದೆ, ತಿನ್ಕೊಂಡು ರೆಡಿ ಆಗ್ತಾಯಿದ್ದೀವಿ. ನಾನು ಒಂದು ಚಿಕ್ಕದು ಸ್ಟಡ್ ಹಾಕ್ಕೊಳ್ತೀನಿ. ಎಲ್ಲಾದರೂ ಹೋದರೆ ಮಾತ್ರ ಚೇಂಜ್ ಮಾಡ್ತೀನಿ. ನನಗೆ ಸ್ಟಡ್ಡೇ ಡೈಲಿ ವೇರ್ಗೆ ಇಷ್ಟ ಆಗುತ್ತೆ. ಪಾಪುಗೆ ಚೈನ್ ಹಾಕಿ ರೆಡಿ ಮಾಡ್ತಾಯಿದ್ದೀನಿ. ಹಾಯ್ ಫ್ರೆಂಡ್ಸ್, ಹೇಳು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಳಮ್ಮ, ಪ್ಲೀಸ್ ಹೇಳಮ್ಮ. ನಾವೆಲ್ಲ ಹೋಗ್ತಿದೀವಿ ಹೇಳಮ್ಮ. ಶಾಪಿಂಗ್ ಹೋಗ್ತಿದೀವಾ? ಹೋಗ್ಲಿ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಹೇಳು. ಥ್ಯಾಂಕ್ ಯು. ಹೋಗಪ್ಪ. ಸಣ್ಣ ಗಂಟೆಗೆ ಬಿಟ್ಟಿದ್ದು ಕುಡಿಗಲ್ಗೆ ಹೋಗಕ್ಕೆ ಇನ್ನೂ ನಾನು ಬೇರೆ ಬಿಟ್ಬಿಟ್ಟು ಹೊಂಟೋಗಿದ್ದೆ. ಆಮೇಲೆ ಒಂದು ಸಾಗರನ್ನ ಬೇರೆ ಕರೆಸ್ಬಿಟ್ಟು ಇದು ಮಾಡುತ್ತೆ. ರೂಫ್ ಲೈಟ್ ಹಾಕ್ಬಿಟ್ಟು ಹೊಂಟೋಗೋರು. ಫುಲ್ ರೆಡ್ ಆನ್ ಐತೆ. ಇಲ್ಲಿ ಪಲ್ಲಿ ಕಚ್ಚೈತೆ ಅನ್ಕೊಂಡು ನಮ್ಮ ಬ್ಯಾಟ್ರಿ ಲೇಟು ತಂದು ಇಕ್ಕೋಬೇಕು ಮನೇಲಿ. ಲೆಂತ್ ವೈರ್ ತಗೊಂಬಂದು ಮನೇಲಿ ಇಕ್ಕೋಬೇಕು. ಟಿಟಿಯಿಂದ ಜಂಪಿಂಗ್ ಕೊಡ್ಕೊಳ್ಳೋಕ್ಕೆ ನಿಲ್ಲಿಸ್ಬಿಟ್ಟಿದ್ದಲ್ಲ ಇನ್ನೇನಯ್ಯ. ರೂಫ್ ಲೈಟ್ ಹಾಕ್ಬಿಟ್ಟವ್ರೆ. ಏನ ಬರೀ ಹ್ಯಾಪಿ ಬರ್ಡೇ ಮಗಳೇ. ಥ್ಯಾಂಕ್ ಯು ಹೇಳ್ಬೇಕು. ಹ್ಯಾಪಿ ಬರ್ಡೇ ಮಗಳೇ. ಹ್ಯಾಪಿ ಬರ್ಡೇ ಟು ಯು. ಹೇಳು. ಥ್ಯಾಂಕ್ ಯು ಹೇಳು. ಕೈ ಕೊಡು. ಟೂರಿನ ಜೊತೆ ಬ್ಯಾಡ್ ಗರ್ಲ್. ಅಚ್ಚಿ ಆಯ್ತಾ? ಪಾಪು ಕೈಲಿ ದೇವಸ್ಥಾನದಲ್ಲಿ ಸ್ವಲ್ಪ ಸ್ವೀಟ್ಸ್ ಹಂಚೋಣ ಅಂತ ತಗೊಳಕ್ಕೆ ಬಂದಿದ್ದೀನಿ. ಮೈಸೂರು ಪಾಕ್ ಇತ್ತು, ಸುಮ್ಮನೆ ಮಕ್ಕಳು
ರೇಟು ಹಾಂ ಹಾಂ ಪಾರ್ಲೇಜಿ ರೂಟ್ ಏನಂತ ಅದೇ ಹೋಗಿದ್ದಂತ ಮೇಲಾಗ ಕೇಳಿದ್ದೀನಿ. ಹಾಂ ಬಿಡಲ್ಲ ರೂಟ್ ಮಾಡಿ. ನಾವು ಬಂದಿರೋದು ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ. ಇದೇ ಹೆವಿ ನಿನಗೆ ಬಲಿನೋನೇ ಹೆವಿ ಬಲಿನೋನು ಇಲ್ಲ ಕೆಲವು ಟೂ ವೀಲರ್ ಹೋಗೋರ್ನ ನೋಡ್ತಾರೆ ಎಲ್ಲಿ ಖುಷಿ ಪಡ್ತೀನಿ ಎಕ್ಸ್ಪೆಕ್ಟ್ ಮಾಡ್ತೀನಿ ವಾಂಟ್ ಆಟೋಮೆಟಿಕ್ ನಿನಗೆ ಗೊತ್ತಾ ಅಂಚು ನನಗೆ ಗೊತ್ತಾ ನಿನ್ಗೆ ಗೊತ್ತಾ ಕೇಳು ಅದೇ ಪ್ರೈಸ್ ಅಲ್ಲೇ ಇದನ್ನ ಯಾಕೆ ತಗೊಂಡ್ರಿ ಅಂತ. ಏನಮ್ಮ ಅವ್ರ ಹಂಗೆ ಅನ್ಸುತ್ತಲ್ವ ಬಂದ್ರೆ ಸೀದಾ ಈ ಕಡೆಯಿಂದ ಹೊಂಟೋಗಿ ಪೂಜೆ ಮಾಡ್ಕೊಂಡು ಬಂದ್ಬಿಡ್ತಾರೆ. ಮಸ್ತಾಗಿ ದರ್ಶನ ಮಾಡಿಸ್ಕೊಂಡ್ರು ಹಂಗೆ ಹೋಗ್ಬಿಡೋಣ ಬಿಡಿ ಇವತ್ತು. ಹಂಗೆ ಹೋಗ್ಬಿಡೋಣ. ತುಂಬಾ ಜನ ಇದ್ದರು ದೇವಸ್ಥಾನದಲ್ಲಿ. ಹೆಂಗಪ್ಪ ಅಂದ್ಕೊಂಡು ಹೋದ್ವಿ. ಬಟ್ ನಮಗೆ ಅವರು ಪರಿಚಯ ಇರೋದ್ರಿಂದ ಡೈರೆಕ್ಟಾಗಿ ಹೋಗಿ ದರ್ಶನ ಮಾಡಿಕೊಂಡು ಸ್ವಾಮಿಗಳಿಗೂ ಸ್ವೀಟ್ನ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬೇಗನೆ ಬಂದ್ವಿ. ಎಲ್ಲ ಆಗ್ತೀಯ ಥಾರ್ ಥಾರ್ ಇದೇನಾ ಅವ್ರ ಮನೆ ಅವ್ರದ್ದು? ಹಾಕ್ಬಿಡ್ದು ಈಗ ಎಲ್ರಿಗೂ ಸ್ವೀಟ್ಸ್ ಕೊಡ್ತಾ ಇದ್ದೀವಿ. ಇಲ್ಲೇ ಕೊಡು.
ಏನು ಮಾಡಲ್ಲ. ಬಾ ಒಂದು ಎತ್ಕೊ ಬರಪ್ಪ ದೊಡ್ಡದು. ಆಮೇಲೆ ಬರೋಣ ನಂಡಿ ಬಬ್ಬು. ಬಾ ಬರೋಣ ಬಾ. ಏನ್ ಬೇಕು? ಇದನ್ನ ಕೊಡ್ಸಂದ್ರೆ ಹೋಗ್ ತಗೋಗು. ಏನ್ ಬೇಕು ತಗೋ. ಆಟೋ ಸಾಮಾನು ತಗೋಗಿ. ಯಾವ್ದು? ಪಾಪು ಅಷ್ಟೊಂದು ಟಾಯ್ಸ್ ಇರೋದನ್ನ ನೋಡಿ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾಳೆ ಯಾವ್ದು ತಗೊಳ್ಬೇಕು ಅಂತ. ಅದು ತಗೊಳ್ಳೋಣ ಇದು ತಗೊಳ್ಳೋಣ ಅಂತ ಒಂದು ತಗೊಂಡು ಮತ್ತೆ ಅದನ್ನ ವಾಪಸ್ ಇಟ್ಟು ಇನ್ನೊಂದು ತಗೊಳ್ತಾ ಇದ್ಲು. ಇದಾ ಕೊಡಕ್ಕೆ ಇರ್ತಕ್ಕದ ಏನಕ್ಕ 120 ಸರ್ ಮಾಡ್ಕೊಳಕ್ಕ ಫೋನ್ ಪೇ ಮಾಡು. ಫೋನ್ ಪೇ ಇದೆಯಾ? ನೆಕ್ಸ್ಟು ನಾವು ಹೋಗಿದ್ದ ಟೈಮ್ಗೆ ದೇವಸ್ಥಾನದಲ್ಲಿ ಪ್ರಸಾದ ಕೂಡ ಇತ್ತು. ಅದನ್ನು ತಿಂದ್ಕೊಂಡು ಹೊರಟ್ವಿ. ಕೇಕ್ ಕಟ್ ಮಾಡ್ತಿದ್ದೀರಾ? ಯಾರು ತಂದಿದ್ದು ಕೇಕು? ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಮ್ಮ ಮನೆ ಹತ್ರ ಬಂದೆ. ನಮ್ಮಮ್ಮ ಪಾಪಗೆ ಕೇಕ್ ಕಟ್ ಮಾಡ್ಸೋಣ ಕರ್ಕೊಂಡು ಬಾ ಅಂತ ಹೇಳಿ ಫೋನ್ ಮಾಡ್ತಾಯಿದ್ರು. ನಮ್ಮ ಬಾವ ಹೋಗಿ ಸ್ಮಾಲ್ ಒಂದು ಕೇಕ್ ತೊಗೊಂಡು ಬಂದಿದ್ರು. ನಿನ್ನೆ ನೈಟು ಮತ್ತು ಬೆಳಗ್ಗೆ ಎಲ್ಲ ಕೇಕ್ ಆಲ್ರೆಡಿ ಕಟ್ ಮಾಡಿದ್ರಿಂದ ಸ್ವೀಟ್ಸ್ ಜಾಸ್ತಿ ಆಯಿತು ಅಂತ ಚಿಕ್ಕದು ತರಿಸಿದ್ವಿ. ನಮ್ಮ ಅಕ್ಕನ ಮಗ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಾಕು ಯೂಟ್ಯೂಬ್ಗೆ ಅಂತ ಅವನ ಇಂಟ್ರೊಡಕ್ಷನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ. ಸಬ್ಸ್ಕ್ರೈಬ್ ಮಾಡಿ ಅಂತೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹ್ಯಾಪಿ ಬರ್ಡೇ ಟು ಯು. ಕ್ಲಾಪ್ ಮಾಡು ಬಬ್ಬು. ಹ್ಯಾಪಿ ಬರ್ಡೇ ಟು ಯು. ಕಟ್ ಮಾಡು. ಕ್ಲಾಪ್. ನಿತ್ಯ ಬಾ. ಅಲ್ಲಿ ಯಾರು ಹೋಗಿದ್ದು? ಆಟ ಆಡ್ಸ್ತಿದ್ಯಾ ಅಂತ. ಹಂಗೆಲ್ಲ ಮಾತಾಡ್ಬಾರ್ದು. ಅದೇನದು ಭಾಷೆ ನಿಂದು?
ಸಿಂಪಲಾಗಿ ಸೆಲೆಬ್ರೇಷನ್ ಮಾಡಿಕೊಂಡು ಮನೆಗೆ ಬಂದೆ. ಈಗ ಅಡುಗೆ ಮಾಡೋಣ ಅಂತ ನನ್ನ ಹಸ್ಬೆಂಡ್ ಅವರೇಕಾಯಿ ಎಲ್ಲ ಬಿಡಿಸಿ ಇಟ್ಟಿದ್ರು ನಾನು ಬರೋ ಅಷ್ಟರಲ್ಲಿ. ಸೊ ಹುಳಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಈಗ ಮೇಕಪ್ ರಿಮೂವ್ ಮಾಡೋಣ ಅಂತ ವೈಪ್ ಮಾಡ್ಕೊತಾ ಇದ್ದೀನಿ. ನಾನು ಫೌಂಡೇಶನ್ ಏನು ಹಚ್ಚಿರಲಿಲ್ಲ, ಜಸ್ಟ್ ಕನ್ಸಿಲರ್ನ ಹಚ್ಚಿದ್ದೆ. ಬಟ್ ಆದರೂ ಅದು ರಿಮೂವ್ ಮಾಡಿನೇ ಫೇಸ್ ವಾಶ್ ಮಾಡಿ ಮಲ್ಕೊಳ್ಬೇಕು. ನಾನಿಲ್ಲಿ ಆರೆಂಜ್ ಆಯಿಲ್ನ ಯೂಸ್ ಮಾಡ್ತೀನಿ. ಫಸ್ಟು ಪ್ಲೇನ್ ವೈಪ್ಸಲ್ಲಿ ಫುಲ್ ವೈಪ್ ಮಾಡಿಕೊಂಡು ನೆಕ್ಸ್ಟ್ ಸ್ವಲ್ಪ ಆರೆಂಜ್ ಆಯಿಲ್ನ ಯೂಸ್ ಮಾಡಿಕೊಂಡು ಕ್ಲೀನಾಗಿ ಲೈಟಾಗಿ ರಬ್ ಮಾಡಿ ಐಲೈನರ್ ಮತ್ತು ಲಿಪ್ಸ್ಟಿಕ್ನೆಲ್ಲ ರಿಮೂವ್ ಮಾಡ್ಕೊತೀನಿ. ಫೇಸ್ ವಾಶ್ ಮಾಡಿ ಮಾಯ್ಶ್ಚರೈಸರ್ ಹಚ್ಕೊಂಡ್ರೆ ಆಯಿತು. ಸಾಂಬಾರು ಕೂಡ ರೆಡಿ ಆಯಿತು. ಊಟ ಮಾಡಿ ಮಲ್ಕೊಂಡ್ವಿ. ಹೊಸ ವರ್ಷದ ಇವತ್ತಿನ ದಿನ ಹೀಗಿತ್ತು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.